ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇಲ್ಲಿ ಭಾಗ್ಯ ಚಂಡಿ ಆಗ್ತಿದ್ದಾರೆ, ದುರ್ಗಿ ಆಗ್ತಿದ್ದಾರೆ, ಈ ಕಡೆ ತಾಂಡವ್ ಉಪ್ಪುಟಳ ಜಾಸ್ತಿ ಆಗ್ತದೆ. ಹಾಗಿದ್ರೆ ಮಗಳ ಕಾಲೇಜ್ಗೆ ತಾಂಡವ್ನ ಫೋರ್ಸ್ಫುಲಿ ಕರ್ಕೊಂಡು ಹೋಗಿ ಅಲ್ಲಿ ಮಗಳಿಗೆ ಹೇಗೋ ಮತ್ತೆ ವಾಪಸ್ ಕಾಲೇಜಿಗೆ ಸೇರಿಸ್ಕೊಳ್ಳೋ ಹಾಗೆ ಮಾಡಿಸೋಣ ಅಂತ ಭಾಗ್ಯ ಅಂದ್ಕೊಂಡ್ರೆ ಅದಕ್ಕೆ ಕಲ್ಲು ಹಾಕ್ಬಿಡ್ತಾರೆ ತಾಂಡವ್. ಅಂಥದ್ದೇನಾಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ. ಇಲ್ಲಿ ತಾಂಡವ್ ಯಾವುದೇ ಕಾರಣಕ್ಕೂ ಕೂಡ ಕುಡ್ಕೊಂಡು ಬಂದರೆ ಬಾಗಿಲು ತೆಗೆಯೋದಿಲ್ಲ ಅಂತ ಹೇಳಿ ಇಲ್ಲಿ ಭಾಗ್ಯ ಹೊರಗಡೆ ಹಾಕ್ತಾರೆ. ಆದರೆ ಬಾಗಿಲು ತೆಗ್ಸೋಕೆ ಇಲ್ಲಿ ತಾಂಡವ್ ಶತಾಯ ಪ್ರಯತ್ನ ಮಾಡ್ತಾರೆ. ಅಲ್ಲಿ ತಾಂಡವ್ ಉಪ್ಪುಟಳ ಜಾಸ್ತಿ ಆಗುತ್ತೆ, ಆಟೋಟೋಪ ಜಾಸ್ತಿ ಆಗುತ್ತೆ, ಸಿಕ್ಕ ಕಲ್ಲನ್ನೇ ಬಿಸಾಕ್ತಾರೆ, ಕಿಟಕಿನ ಚೂರು ಮಾಡ್ತಾರೆ. ಇದು ಎಲ್ಲಿದ್ರಿಂದ ಮಕ್ಕಳು ಹೆದರ್ತಾರೆ, ಜೊತೆಗೆ ಅಕ್ಕಪಕ್ಕದವ್ರ ಮುಂದೆ ಮರ್ಯಾದೆ ಹೋಗ್ತದೆ ಅಂತ ಅರಿತಂಥ ಭಾಗ್ಯ ಬಂದಿದ್ದೆ ಈ ಕಡೆ ತಾಂಡವ್ ಮುಖಕ್ಕೆ ನೀರು ಎರಚಿ ಈ ಕಡೆ ಯಾವುದೇ ಕಾರಣಕ್ಕೂ ಕೂಡ ಬಾಗಿಲು ತೆಗೆಯುವುದಿಲ್ಲ, ನಿಮ್ಮ ನಡವಳಿಕೆ ಸ್ವಲ್ಪ ಕಂಟ್ರೋಲಲ್ಲಿ ಇರಬೇಕು, ಈ ರೀತಿ ನಡ್ಕೊಂಡ್ರೆ ಮಕ್ಕಳು ಏನು ಆಗಬೇಡ. ಆಲ್ರೆಡಿ ಮಕ್ಕಳು ಹೆದರ್ಕೋತಾ ಇದ್ರು, ಇನ್ನು ಹೀಗೆ ಬಿಟ್ಟರೆ ಖಂಡಿತವಾಗ್ಲೂ ಇನ್ನೂ ಹೆಚ್ಚು ಮಾಡ್ತೀರಾ, ಇದರಿಂದ ಮಕ್ಕಳು ಭಯ ಪಡ್ಕೊಳ್ಳೋದು ಜಾಸ್ತಿ ಮಾಡ್ಕೋತಾರೆ. ಅದಕ್ಕೆ ಹೇಳ್ತಿರೋದು, ಕುಡ್ಕೊಂಡು ಬಂದವ್ರಿಗೆ ಇದೇ ಶಿಕ್ಷೆ, ಅದು ನಿಮಗೆ ಅರ್ಥ ಆಗಲೇಬೇಕು. ಅದೇ ಕಾರಣಕ್ಕೆ ಈ ರೀತಿ ಹೊರಗಡೆ ಹಾಕಿರೋದು. ನೀವು ಏನೇ ಮಾಡಿದ್ರೂ ಒಳಗಡೆ ಸೇರಿಸೋ ಮಾತೇ ಇಲ್ಲ ಅಂತ ಹೇಳಿ ಭಾಗ್ಯ ಮಗದೊಮ್ಮೆ ತಾಂಡವನ್ನ ದೂಡಿ ಮನೆ ಒಳಗಡೆ ಹೋಗ್ತಾರೆ. ಬೆಳಗ್ಗೆ ಆಗುತ್ತೆ, ಬೆಳಗ್ಗೆವರೆಗೂ ಕೂಡ ಇಲ್ಲಿ ತಾಂಡವ್ ಹೊರಗಡೆನೆ ಬಿತ್ಕೊಂಡಿರ್ಬೇಕಾಗುತ್ತೆ. ಈ ಕಡೆ ತಾಂಡವಂತೂ ಪ್ರಜ್ಞೆ ಬರ್ತಿದ್ದಾಗೆ, ಎಚ್ಚರ ಆಗ್ತಿದ್ದಾಗೆ ಈ ಭಾಗ್ಯ ಏನು ಅಂದ್ಕೊಂಡಿದ್ಯಾ ನೀನು, ನನ್ನನ್ನೇ ಹೊರಗಡೆ ಹಾಕಿದ್ಯಾ ಅಲ್ವಾ ನನ್ನ ಮನೆಯಿಂದ, ನೀನೇನಂತೂ ಯಾವುದೇ ಕಾರಣಕ್ಕೂ ಕೂಡ ಸುಮ್ಮನೆ ಬಿಡೋ ಮಾತೇ ಇಲ್ಲ ಅಂತ ಹೇಳ್ತಿದ್ದಾರೆ. ಅದರ ನಡುವೆ ಅಕ್ಕಪಕ್ಕದವ್ರು ಬರ್ತಾರೆ, ಏನಪ್ಪ ಇಷ್ಟು ಮಟ್ಟಿಗೆ ಯಾವುದೋ ಹುಡುಗಿನ ಮದುವೆ ಆಗೋಕ್ಕೆ ಹೋಗಿ ಇಂಥವೆಲ್ಲ ಪರಿಸ್ಥಿತಿ ತಂದ್ಕೋಬೇಕಿತ್ತ, ಇಂಥ ಪರಿಸ್ಥಿತಿ ಬರ್ತಿರೋದೇ ಅದಕ್ಕಲ್ವ, ತಪ್ಪು ಮಾಡಬಾರ್ದಪ್ಪ. ಇಂಥ ತಪ್ಪುಗಳನ್ನೆಲ್ಲ ನಿನ್ನಿಂದಾಗಿ ರಾತ್ರಿ ನಮಗೆಲ್ಲ ಎಷ್ಟು ತೊಂದರೆ ಆಗಿದೆ ಅಂತ ಗೊತ್ತಾ. ಮೊದಲೆಲ್ಲ ನಾನು ನನ್ನ ಮಗಳಿಗೆ ಹೇಳ್ತಿದ್ದೆ, ಒಬ್ಬ ಅಳಿಮಯ ಅಂದರೆ ಈ ರೀತಿ ಇರಬೇಕು ಅಂತ. ಆದರೆ ಇವಾಗ ಅನ್ನಿಸ್ತದೆ, ಇವಾಗ ಹೇಳ್ತೀನಿ, ಯಾರಿಗೂ ಇಂಥ ಅಳಿಮಯ ಸಿಗಬಾರ್ದು, ಯಾರಿಗೂ ಇಂಥ ಗಂಡ್ಮಗ ಸಿಗಬಾರ್ದು ಅಂತ ಹೇಳಿದಾಗಿದ್ರೆ ಮೊದಲು ಇಲ್ಲಿಂದ ಹೊರಡ್ಬೋದು ಅಂತ ಹೇಳಿ ತಾಂಡವ ಅವ್ರಿಗೂ ಕೂಡ ವ್ಯಂಗ್ಯ ಮಾಡಿ ಅಲ್ಲಿಂದ ಕಳಿಸ್ತಾರೆ. ಆ ಕಡೆ ನಂತರ ಶ್ರೇಷ್ಠ ಆ ಕಡೆ ಕಾಲ್ ಮಾಡ್ತಿದ್ದಾಳೆ. ಶ್ರೇಷ್ಠ ಕಾಲ್ ಮಾಡ್ತಿದ್ದಾಗೆ ಈ ಕಡೆ ತಾಂಡವ್ ಟ್ರಿಗರ್ ಆಗ್ತಿದ್ದಾರೆ. ಶ್ರೇಷ್ಠ ಎಸ್ಸತಿ ಹೇಳಬೇಕು, ನಾಚಿಕೆ ಮಾನ ಮರ್ಯಾದೆ ಏನು ಇಲ್ವಾ ನಿನಗೆ, ಏನು ಎಸ್ಸತಿ ಹೇಳಬೇಕು, ಎಸ್ಸತಿ ಹೇಳಿದ್ರು ಕೂಡ ಇದೇ ರೀತಿ ಕಾಲ್ ಮಾಡ್ತಿದ್ಯಲ್ಲ, ಏನು ಹೇಳಬೇಕು ನಿನಗೆ, ನನ್ನ ಪಾಣೆ ನಂಗೆ 1000 ಆಗಿದೆ ಅಂತ ಇಲ್ಲಿ ತಾಂಡವ್ ಹೇಳ್ತಿದ್ರೆ, ಹೌದಾ ತಾಂಡವ್, ನನ್ನ 2 ದಿನದಿಂದ ಏನಾಗಿದೆ, ನನ್ನ ಪರಿಸ್ಥಿತಿ ಎಲ್ಲಿದ್ದೀನಿ ಅನ್ನೋ ವಿಷಯ ನಿನಗೆ ಗೊತ್ತಿದೆಯಾ ಅಂದಾಗ, ನೀನು ಎಲ್ಲಿ ಬೇಕಿದ್ರು ಇರು, ಏನಾದರೂ ಆಗು, ನೀನು ಎಲ್ಲಿದ್ದು ಏನು ಮಾಡಿದ್ರೆ ನನಗೇನು ಆಗಬೇಕು, ನಂದೇ 1000 ಆಗಿದೆ, ಸುಮ್ಮನೆ ಇಡು ಫೋನ್ನ ಅಂತ ಹೇಳಿ ಬೈದ್ಬಿಡ್ತಾನೆ. ಇದರಿಂದ ಶ್ರೇಷ್ಠ ತುಂಬಾ ಕೋಪ ಮಾಡ್ಕೊ, ನನ್ನ ಕಾಲ್ನೇ ಕಟ್ ಮಾಡ್ತಾನೆ, ಎಷ್ಟು ಧೈರ್ಯ ಇರಬೇಕು ಇವನಿಗೆ, ನನ್ನ ಕಾಲ್ನೇ ಕಟ್ ಮಾಡ್ತೀಯ. ಇವತ್ತು ನನಗೆ ಈ ಪರಿಸ್ಥಿತಿ ಬಂದಿರೋದೇ ನಿನ್ನನ್ನು ಪ್ರೀತಿ ಮಾಡಿದ್ರಿಂದ, ನಿನ್ನನ್ನು ಪ್ರೀತಿಸಿದ ತಪ್ಪಿಗೆ ನಾನು ಇದನ್ನೆಲ್ಲ ಅನುಭವಿಸ್ತಾ ಇದ್ದೀನಿ. ಆದರೆ ನಾನು ಎಲ್ಲಿದ್ದೀನಿ, ಏನು ಮಾಡ್ತಿದ್ದೀನಿ, ನನ್ನ ಪರಿಸ್ಥಿತಿ ಏನು ಅಂತ ಏನೂ ಕೇಳ್ದೆ ಈ ರೀತಿಯೆಲ್ಲ ನಡ್ಕೋತಿದ್ಯಾ, ಇಲ್ಲ ಯಾವುದೇ ಕಾರಣಕ್ಕೆ ನಿನ್ನ ಸುಮ್ಮನೆ ಬಿಡುವ ಮಾತೇ ಇಲ್ಲ, ನನಗೆ ಈ ರೀತಿ ನಡ್ಕೋತೀಯ ಅಂತ ಹೇಳಿ ಕೋಪ ಮಾಡ್ಕೋತಿದ್ದಾಳೆ ಇಲ್ಲಿ ಶ್ರೇಷ್ಠ. ಆದರೆ ಅತ್ತ ಕಡೆ ತಾಂಡವ್ ಬರ್ತಿದ್ದಾಗೆ ಫ್ರೆಶಪ್ ಆಗಿ ಊಟ ಹಾಕ್ಕೊಡೋಕ್ಕೆ, ಲಂಚ್ ಹಾಕ್ಕೊಡೋಕ್ಕೆ ಯಾರೂ ಕೂಡ ಇಲ್ಲ. ಹಾಗಾಗಿ ತಾಂಡವ್ಯ ಅಡುಗೆ ಮನೆಗೆ ಹೋಗ್ತಾರೆ. ಅಡುಗೆ ಮನೆಗೆ ಹೋಗಿದ್ದಂಥ ತಾಂಡವ್ ಏನಿದೆ ಅನ್ನೋದನ್ನು ನೋಡಿ ಅವರೇ ಹಾಕ್ಕೋತಾರೆ. ಇದನ್ನೆಲ್ಲ ನೋಡಿದ್ದೆ ಅಪ್ಪ ಅಮ್ಮ ಇಬ್ಬರು ಕೂತ್ಕೊಂಡಿರ್ತಾರೆ. ಅಲ್ಲಿ ಧರ್ಮ ಅಂಕಲ್, ಏನು ತಾಂಡವ್, ಯಾಕೆ ಬೇಕಿತ್ತು ನಿನಗೆ ಇಂಥ ಪರಿಸ್ಥಿತಿ ಯಾಕೆ ಬಂದಿದೆ ಅನ್ನೋದು ನಿನಗೆ ಅರ್ಥ ಆಗ್ತಿದ್ಯಾ, ಇದನ್ನೆಲ್ಲ ನೀನೇ ತಂದ್ಕೊಂಡಿರೋದು ತಾಂಡವ್ ಅಂತ ಹೇಳ್ತಿದ್ದಾರೆ. ಈ ಕಡೆ ತಾಂಡವ್ ಮಾತ್ರ ಏನೂ ಕೂಡ ಮಾತನಾಡ್ತಾ ಇಲ್ಲ. ನೋಡು, ನೀನು ಕಲ್ತಿರೋ ಬುದ್ಧಿನ ಕಲಿಯದೇ ಇದ್ದಿದ್ರೆ ಇಂಥ ಬದುಕು ನಿನಗೆ ಬರ್ತಾ ಇತ್ತಾ ಅಂತ ಹೇಳ್ತಿದ್ದಾರೆ. ಆದರೂ ಕೂಡ ಇಲ್ಲಿ ತಾಂಡವ್ ಏನೂ ಮಾತಾಡದೆ ಆ ನಂತರ ಈ ಕಡೆ, ಹೌದಾ, ಈ ಪರಿಸ್ಥಿತಿಗೆ ಕಾರಣ ಆಗಿರೋ ಭಾಗ್ಯನಂತೂ ಯಾವುದೇ ಕಾರಣಕ್ಕೂ ಕೂಡ ನಾನಂತೂ ಸುಮ್ಮನೆ ಬಿಡುವುದಿಲ್ಲ, ಆ ಭಾಗ್ಯ ಬದುಕನ್ನು ಸರ್ವನಾಶ ಮಾಡ್ತೀನಿ ಅಂತ ಹೇಳಿ ಇಲ್ಲಿ ತಾಂಡವ್ ಶಪಥ ಮಾಡ್ತಿದ್ದಾರೆ. ಈ ಕಡೆ ಸುಂದ್ರಿ ಮತ್ತು ಪೂಜಾ ಅಂತೂ ತಾಂಡವನ್ನ ರೇಗಿಸ್ತಾ, ಹೌದಾ ಭಾವ,
ಇಷ್ಟೊತ್ತು ಅಕ್ಕ ಏನು ಮಾಡಿದ್ಲು ಅಂತ ನೋಡಿದ್ರಿ ಅಲ್ವಾ? ನೀವು ನಡ್ಕೊಳ್ಳೋ ರೀತಿಗೆ ಅಕ್ಕ ಮೊದಲಿನ ರೀತಿ ಇಲ್ಲ. ನೀವು ಏನೇ ಮಾಡಿದ್ರೂ ಸ್ವಲ್ಪ ಯೋಚನೆ ಮಾಡಿ, ಇಲ್ಲ ಅಂದರೆ ಅಕ್ಕ ಏನು ಮಾಡ್ತಾಳೆ ಅನ್ನೋದು ಗೊತ್ತಿಲ್ಲ ಅಂತ ಹೇಳಿ ಎಚ್ಚರಿಕೆನ ಕೊಡ್ತಾಳೆ ಈ ಕಡೆ ಪೂಜಾ ಕೂಡ. ತದನಂತರ ಈ ಕಡೆ ತಾಂಡವಂತೂ ಹೋಗಬೇಕಾಗಿದೆ ಕೆಲಸಕ್ಕೆ, ಹಾಗಾಗಿ ರೆಡಿ ಆಗಿದ್ದಾರೆ. ಆ ಕಡೆ ಮಗು ಪೂಜನ್ ಜೊತೆ ತನ್ಮಯ್ ತಮಾಷೆ ಮಾಡಿ ಅವ್ರದ್ದೊಂದು ಜಗಳ ಆಗತ್ತೆ ಊಟದ ವಿಷಯವಾಗಿ. ನೀನ ಅಡುಗೆ ಮಾಡಿರೋದು ಅಂತ ಪೂಜಾನ ರೇಗಿಸ್ಕೊಂಡು ನನಗೆ ಫುಡ್ಡೇ ಚೆನ್ನಾಗಿರಲ್ಲ ಹಾಗೆ ಹೀಗೆ ಅಂತ ಅದನ್ನು ಭಾಗ್ಯ ಹತ್ರ ಕೂಡ ಹೇಳ್ತಾರೆ. ತದನಂತರ ಹಾಗೆ ಅವರಿಬ್ಬರು ಒಂದು ತಮಾಷೆ ನಡೆದ ನಂತರ ಹೋಗು ತನ್ಮಯ್, ಟೈಮ್ ಆಗ್ತದೆ, ಸ್ಕೂಲಿಗೆ ಲೇಟ್ ಆಯ್ತಲ್ವಾ, ಹೋಗು ರೆಡಿ ಆಗು. ತನ್ವಿ ಪುಟ್ಟ ನೀನು ಕೂಡ ರೆಡಿ ಆಗು ಅಂದಾಗ ನಾನು ಎಲ್ಗಮ್ಮ ರೆಡಿ ಆಗಲಿ, ನಾನು ಕಾಲೇಜಿಂದ ನನಗೆ ಸಸ್ಪೆನ್ಷನ್ ಇದೆ ಅಲ್ವಾ, ಅಂದಮೇಲೆ ಹೇಗೆ ರೆಡಿ ಆಗೋಕ್ಕಾಗತ್ತೆ, ನಾನು ಯಾಕೆ ರೆಡಿ ಆಗಲಿ ನಾನು ಅಂತ ಹೇಳಿದಾಗ ಈ ಕಡೆ ಕುಸುಮವ್ರು ಕೂಡ ಪಾಪ ಈ ಮಗುವಿನ ಬದುಕೆ ಹಾಳಾಗ್ಬಿಡ್ತು, ಇದಕ್ಕೆಲ್ಲ ಕಾರಣನೇ ಇವ್ರ ಅಪ್ಪ ಅಮ್ಮನ ಜಗಳದಲ್ಲಿ ಕೂಸು ಬಡವಾಯಿತು ಅನ್ನೋ ಹಾಗೆ ಇಲ್ಲಿ ಅಪ್ಪ ಅಮ್ಮನ ಜಗಳದಲ್ಲಿ ಪಾಪ ಈ ಹುಡುಗಿ ಕಾಲೇಜ್ ಹಾಳಾಗಿದೆ ಅಂತ ಹೇಳಿದಾಗ ಈ ಕಡೆ ಭಾಗ್ಯ ಅಂತೂ ಇಲ್ಲ ಅಂತ, ಯಾವುದೇ ಕಾರಣಕ್ಕೂ ತನ್ವಿ ಲೈಫ್ ಹಾಳಾಗೋದಕ್ಕೆ ನಾನು ಬಿಡುವುದಿಲ್ಲ, ಖಂಡಿತವಾಗ್ಲೂ ಯಾರಿಂದ ಅವಳ ಒಂದು ಲೈಫ್ ಈ ರೀತಿ ಆಯಿತು ತೊಂದರೆ ಆಗಿದೆಯೋ ಅದನ್ನು ಅವರೇ ಹೋಗಿ ಸರಿಪಡಿಸ್ತಾರೆ, ಹೋಗು ತನ್ವಿ ಹೋಗಿ ರೆಡಿಯಾಗಿ ಬಾ ಅಂತ ಹೇಳ್ತಾರೆ. ಈ ಕಡೆ ತನ್ವಿನೂ ಕೂಡ ಹೋಗಿ ರೆಡಿ ಆಗ್ತಾಳೆ. ನಂತರ ಈ ಕಡೆ ಕಾಲೇಜ್ಗೆ ಹೋಗಬೇಕಾಗಿದೆ. ತಾಂಡವ್ ಕೆಲ್ಸಕ್ಕೆ ಹೋಗ್ತಾ ಇದ್ರೆ ಎಲ್ಲಿಗೆ ಹೋಗ್ತಿದ್ರ ಅಂದಾಗ ನಾನು ಕೆಲ್ಸಕ್ಕೆ ಹೋಗ್ತಿದ್ದೇನೆ, ನಿನ್ಗೇನು ಹೇಳಿ ಕೇಳಿ ಹೋಗಬೇಕಾಗಿರೋದು ಅಂದಾಗ ಹೋಗಲೇಬೇಕಾಗುತ್ತೆ, ಯಾಕಂದರೆ ನೀವು ಮೊದಲು ತನ್ವಿನ ಕಾಲೇಜಿಗೆ ಸೇರಿಸ್ಬೇಕು, ಯಾಕಂದರೆ ಅವಳು ಸಸ್ಪೆನ್ಷನ್ ಆಗಿದೆ, ಅದಕ್ಕೆ ನಾವು ಕಾರಣ ಆಗಿದ್ವಿ, ಕಾರಣ ಆಗಿರೋ ನಾವು ಹೋಗಿ ಮಾತಾಡಿ ಅವಳು ಸಸ್ಪೆನ್ಷನ್ನ ಕ್ಯಾನ್ಸಲ್ ಮಾಡಿ ಕಾಲೇಜ್ಗೆ ಎಂಟ್ರಿ ಕೊಡಿಸ್ಬೇಕು ಅಂದಾಗ ನಾನು ಬರೋದಿಲ್ಲ ಅಂತ ತಾಂಡವ್ ಹೋಗ್ತಾ ಇದ್ರೆ ಈ ಕಡೆ ಅಡ್ಡ ಬಂದಂಥ ಭಾಗ್ಯನ ದೂರಿಯೂ ಹೋಗ್ತಾರೆ. ಆಗ ಭಾಗ್ಯ ಎಳ್ಕೊಂಡಿದ್ದೆ ತನ್ವಿ ಬಾ ಅಂತ ಹೇಳಿ ಕಾರಲ್ಲಿ ಕೂರಿಸ್ಕೊಂಡು ಫೈನಲಿ ಕಾಲೇಜಿಗೆ ಬರ್ತಾರೆ. ಈ ಕಡೆ ಪ್ರಿನ್ಸಿಪಲ್ ಚೇಂಬರ್ಗೆ ಬಂದಿದ್ದಾರೆ, ಈ ಕಡೆ ಭಾಗ್ಯ ಕನ್ವಿನ್ಸ್ ಮಾಡ್ತಿದ್ದಾರೆ, ಈ ಕಡೆ ತಾಂಡವ್ ಸೈಲೆಂಟ್ ಆಗಿದ್ದಾರೆ. ನಂತರ ಈ ಕಡೆ ಪ್ರಿನ್ಸಿ ಕೂಡ ಕನ್ವಿನ್ಸ್ ಆಗ್ತಾ ಇರ್ತಾರೆ. ಅದರ ನಡುವೆ ಈ ಕಡೆ ತಾಂಡವ್ಗೆ ಶ್ರೇಷ್ಠ ಮಗದೊಮ್ಮೆ ಕಾಲ್ ಮಾಡ್ತಾಳೆ, ರಿಂಗ್ ಆಗಿಬಿಡತ್ತೆ. ಇದರಿಂದಾಗಿ ಪ್ರಿನ್ಸಿಪಲ್ ಟ್ರಿಗರ್ ಆಗ್ತಾರೆ, ಏನ್ರಿ ಪ್ರಿನ್ಸಿಪಲ್ ಚೇಂಬರ್ ಬರಬೇಕಾದ್ರೆ ಫೋನ್ನ ಸೈಲೆಂಟ್ ಮೋಡಲ್ಲಿ ಇರಬೇಕು ಅನ್ನೋದು ನಿಮಗೆ ಗೊತ್ತಾಗೋದಿಲ್ವಾ ಅಂತ ಹೇಳಿದ ತಕ್ಷಣ ಈ ಕಡೆ ಆಲ್ರೆಡಿ ಶ್ರೇಷ್ಠ ಕಾಲ್ ಮಾಡಿ ಭಾಗ್ಯ ನಡವಳಿಕೆ ಎಲ್ಲವೂ ಕೂಡ ತಾಂಡವ್ನ ಟ್ರಿಗರ್ ಮಾಡಿರುತ್ತೆ. ಅದರಿಂದಾಗಿ ಈ ಕಡೆ ತಾಂಡವಂತೂ ಏನ್ರಿ ಅಂದ್ಕೊಂಡಿದ್ರ, ನನ್ನ ಫೋನು ನನ್ನ ಇಷ್ಟ, ನೀವು ಯಾರಿಗೆ ಕೇಳೋದಕ್ಕೆ, ಇವ್ರು ಕೇಳಿ ಹೇಳಿ ನಾನು ನನ್ನ ಫೋನ್ನ ಸ್ವಿಚ್ ಆನ್ ಮಾಡಬೇಕಂತೆ, ಸೈಲೆಂಟ್ ಮೋಡಲ್ಲಿ ಇರಬೇಕಂತೆ, ಏನು ನಿನ್ನ ಕಾಲೇಜ್ಗೆ ನಿನ್ನ ಪ್ರಿನ್ಸಿಪಲ್ಲು ನನಗಲ್ಲ ಹಾಗೆ ಹೀಗೆ ಅಂತ ಹೇಳಿ ಪ್ರಿನ್ಸಿಪಲ್ನೇ ಬಾಯಿಗೆ ಬಂದಾಗ ಮಾತಾಡ್ತಾರೆ. ಇದರಿಂದ ಕೋಪ ಮಾಡ್ಕೊಂಡು ಪ್ರಿನ್ಸಿಪಲ್ ಮತ್ತೆ ತನ್ವಿನ ಕಾಲೇಜಿಗೆ ಸೇರಿಸ್ಕೊಳ್ಳೋಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಿದ್ದಾರೆ. ಬಿಕಾಸ್ ಪ್ರಿನ್ಸಿಪಲ್ ಬಗ್ಗೆ ಹಗುರವಾಗಿ ಮಾತನಾಡೋಕೆ ಶುರು ಮಾಡ್ತಾರೆ ತಾಂಡವ್. ಇದರಿಂದಾಗಿ ಭಾಗ್ಯ ರೆಬೆಲ್ ಆಗ್ತಿದ್ದಾರೆ. ಹಾಗಿದ್ರೆ ತಾಂಡವ್ ಮಾಡಿದ್ದಣ್ಣು ಮಹಾರಾಯ, ಫೈನಲಿ ತಾಂಡವ್ ಬಗ್ಲೇಬೇಕು, ಭಾಗ್ಯ ಬಗ್ಗಿಸ್ತಾರೆ. ಏನಾಗುತ್ತೆ ಮುಂದೆ